ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೀಕೆಂಡ್ ಆ್ಯಂಡ್ ನಾನು ಮತ್ತು ಮೇಘರಾಜ್ ಅವರು ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ವಿ ಆರ್ ಗೋಯಿಂಗ್ ಟು ದ ಬಾರ್ ಆ್ಯಂಡ್ ಕಿಚನ್. ಸೊ ತುಂಬ ದಿವಸದಿಂದ ಈ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಶ್ರೀನಿಕನ ಸ್ಕೂಲ್ ಇತ್ತು ಆ್ಯಂಡ್ ಶ್ರೀನಿಕಾ ಕೂಡ ಇದ್ಲು. ಸೊ ಹಾಗಾಗಿ ಹೋಗಿರಲಿಲ್ಲ. ಈಗ ಫ್ರೀಯಾಗಿ ವಿ ಆರ್ ಗೋಯಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್ ಅ 2-wheeler. ಕಾರಲ್ಲಿ ಅಂದರೆ ಕೆಲವೊಂದು ಜಾಗಗಳು ಹೆಂಗಿರುತ್ತೆ ಅಂತಂದರೆ ಕಾರ್ ತೊಗೊಂಡು ಹೋಗೋದಕ್ಕಾಗೋದೇ ಇಲ್ಲ. ಆಗತ್ತೆ, ಬಟ್ ತುಂಬ ಹಿಂಸೆ. 1 ಅವರಲ್ಲಿ ಆಗೋ ಕೆಲಸ 2 ಅವರಲ್ಲಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಇನ್ 2-wheeler. ಸೊ ದ ಪಾಮ್ಸ್ ಅಂತ. ಸೊ ಇದು JP ನಗರಲ್ಲಿದೆ. ಆ್ಯಂಡ್ ತುಂಬ ವ್ಲಾಗರ್ಸ್ಗಳು, ಫುಡ್ ವ್ಲಾಗರ್ಸ್ಗಳು ಈ ಪ್ಲೇಸ್ನ ತೋರಿಸಿದಾಗ ಆ್ಯಂಬಿಯನ್ಸ್ ಇಷ್ಟು ಚೆನ್ನಾಗಿದೆಯಲ್ವಾ, ಒಂದು ಸತಿ ವಿಸಿಟ್ ಮಾಡಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ದೆ. ಸೊ ಫೈನಲಿ ವಿ ಆರ್ ಇಯರ್ ಆ್ಯಂಡ್ ನಾವು ಬೇಗನೆ ರೀಚ್ ಔಟ್ ಆಗಬೇಕು ಅಂತ ಹೊರಟ್ವಿ. ಬಟ್ ಏನಂತಂದರೆ ಹೇಳಿದ್ನಲ್ವ, ತುಂಬ ಟ್ರಾಫಿಕ್ ಇದೆ. ಎಸ್ಪೆಷಲಿ ಈ ಕನಕಪುರ ರೋಡಿಂದ ಈ JP ನಗರ್ ಕನೆಕ್ಟಿವಿಟಿಗೆ ಸಖತ್ ಹಿಂಸೆ ಆಗೋಯಿತು ನಮಗೆ ಹೋಗೋ ಅಷ್ಟೊತ್ತಿಗೆ. ಹ್ಯೂಜ್ ಟ್ರಾಫಿಕ್ ಆ್ಯಂಡ್ ಲಿಟ್ರಲಿ ತುಂಬ ಬೇಜಾರಾಗೋಯಿತು. ಆ್ಯಂಡ್ ವೈಲ್ ಕಮ್ಮಿಂಗ್ ಬ್ಯಾಕ್ ನಾವು ಬನಶಂಕರಿಯಿಂದ ಬಂದ್ವಿ. ಎಷ್ಟೊಂದು ಸತಿ ಅಂದ್ಕೊಳ್ತಾ ಇದ್ದೆ ನಾನು, ಉತ್ರಳ್ಳಿ ರೋಡೇ ತುಂಬ ಮೆಸ್ಸಪ್ಪ, ತುಂಬ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊತಿದ್ದೆ. ಅದಕ್ಕಿಂತ ಒಂದು ಕೈ ಮೇಲೆ ಇದೆ ಈ ಕನೆಕ್ಟಿವಿಟಿ. ಸೊ ಲೇಟ್ ಆಗೋಯಿತು. ಐ ಥಾಟ್ ನಾನು ಡೇ ಹೇಗಿರುತ್ತೆ ಅನ್ನೋದನ್ನು ಕ್ಯಾಪ್ಚರ್ ಮಾಡೋಣ ವೀಡಿಯೋ ಅಂತ ಅಂದ್ಕೊಂಡು ಹೋಗಿದ್ದು. ನಾವು ಹೋಗೋ ಅಷ್ಟೊತ್ತಿಗೆ ಕತ್ಲನೇ ಆಗೋಯಿತು. ಸೊ 4 o'clock ಹೊರಟಿದ್ದು ನಾವು ಮನೆಯಿಂದ. ಆ್ಯಂಡ್ ಮಿಡಲಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ, ರೀಚ್ ಔಟ್ ಆಗೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯಿತು. ಆ್ಯಂಡ್ ನೈಟ್ ವ್ಯೂ ಅಂತ ಬಂದರೆ, ನೈಟ್ ಆ್ಯಂಬಿಯನ್ಸ್ ಅಂತ ಬಂದರೆ ದ ಪಾಮ್ಸಲ್ಲಿ ಇಟ್ಸ್ ಟು ಗ್ರೇಟ್. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು, ತುಂಬ ಕಾಮ್ ಆಗಿದೆ. ದರ್ ಇಸ್ ಅ 2 sections ಲೈಕ್ ಸ್ಮೋಕಿಂಗ್ ಝೋನ್ ಮತ್ತು ನಾನ್ ಸ್ಮೋಕಿಂಗ್ ಝೋನ್ ಅಂತ. ನಾನ್ ಸ್ಮೋಕಿಂಗ್ ಝೋನಲ್ಲಿ ಆಬ್ವಿಯಸ್ಲಿ AC ಇರುತ್ತೆ, ಯು ಕುಡ್ ಸಿಟ್ ಆರಾಮ್ಸೆ. ಸೊ ನಾನು ಮೇಘರಾಜ್ ಅವರು ಲೆಟ್ ಅಸ್ ನಾಟ್ ಸಿಟ್ ಇನ್ಸೈಡ್ ಅಂತ ಅಂದ್ಬಿಟ್ಟು ನಾವು ಹೊರಗಡೆ ಬಂದು ಕೂತ್ಕೊಂಡ್ವಿ. ಆ್ಯಂಡ್ ಇದ್ರ ಮೇಲ್ಗಡೆನೂ ಒಂದು ಇದಿದೆ, ಲೈಕ್ ಏನಂದರೆ ಸಿಟ್ಟಿಂಗ್ ಪ್ಲೇಸ್ ಇದೆ. ಸೊ ಅಲ್ಲೇನಂತಂದರೆ ಕಂಪ್ಲೀಟ್ಲಿ ಹೊರಗೆ ಆ್ಯಂಡ್ ಲಿಟ್ರಲಿ ಏನಂದರೆ ತುಂಬ ಸ್ಮೋಕಿಂಗ್ ಜಾಸ್ತಿ ಇತ್ತು ಅಲ್ಲಿ. ಸೊ ಹಾಗಾಗಿ ನಾವು ಕೆಳಗಡೆ ಇನ್ ದ ಸೆನ್ಸ್ ಫಸ್ಟ್ ಫ್ಲೋರಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಬೇಸ್ಮೆಂಟ್ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಇದೇನಿದೆ ಕಿಚನ್ನು ಕಂಪ್ಲೀಟಾಗಿ ತುಂಬ ಕ್ಲೀನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸು ತುಂಬ ವೆಲ್ಕಮಿಂಗ್ ಆಗಿತ್ತು. ಸೊ ಫುಡ್ ಆರ್ಡರ್ಸ್ ಅಂತ ಬಂದರೆ ಒಂದು ಮಾಕ್ಟೇಲ್ ತೊಗೊಂಡಿದ್ದೆ ನಾನು. ಅದಾದಮೇಲೆ ಪಾಸ್ತಾ ಆ್ಯಂಡ್ ವಿ ಟುಕ್ 2 starters. ಸೊ ಏನಂದರೆ ಚೆನ್ನಾಗಿತ್ತು, ಫುಡ್ ವೈಸ್ ಆಗಿರ್ಬೋದು ಅಥವಾ ಆ್ಯಂಬಿಯನ್ಸ್ ವೈಸಲ್ಲಿ ಆಗಿರ್ಬೋದು. ಸೊ ಟು ದಿಸ್ ಪ್ಲೇಸ್ ಐ ವುಡ್ ಲೈಕ್ ಟು ಗಿವ್ 10 out of 7. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಆಗಿರ್ಬೋದು ಆ್ಯಂಡ್ ಪ್ಲೇಸ್ ಆಗಿರ್ಬೋದು. ಈ ಥರ ಪ್ಲೇಸಸ್ ತುಂಬ ಲೈಕ್ ತುಂಬ ಅಫಿಷಿಯಲ್ ಆಗಿರೋರೇ ಬರ್ತಾರೆ, ಲೈಕ್ ಟು ಸ್ಪೆಂಡ್ ಮೋರ್ ಮನಿ. ಹಾಗಾಗಿ ಏನು ಆ ಥರ ಗದ್ದಲ ಆಗಿರ್ಬೋದು ಅಥವಾ ಆ ಥರದ್ದೆಲ್ಲ ಇಲ್ಲ. ವೆನ್ ಇಟ್ ಕಂಪೇರ್ ಟು ಡಿಫ್ರೆಂಟ್ ಬ್ರ್ಯೂಸ್ ಆ್ಯಂಡ್ ಕಿಚನ್ ನನಗೆ ಓಕೆ ಅಂತ ಅನ್ನಿಸ್ತು ಇದು. ಬಿಕಾಸ್ RR ನಗರಲ್ಲೇ ತುಂಬ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಟೋರಿ ಆಗಿರ್ಬೋದು, ಫುಲ್ ಸರ್ಕಲ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನನಗೇನು ಅನ್ನಿಸ್ತು ಅಂತಂದರೆ ಪರ್ಸ್ನಲ್ ಒಪಿನಿಯನ್, ಆ್ಯಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್, ಈ ಥರ ಒಂದು ಪ್ಲೇಸಸಲ್ಲಿ ಸ್ಟಾರ್ಟರ್ಸ್ ಬಿಟ್ಟರೆ ಮೇನ್ ಕೋರ್ಸೆಲ್ಲ ಅಷ್ಟೊಂದೇನು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ನನಗೆ. ಸೊ ತುಂಬ ಕಡೆ ಟ್ರೈ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಓವರಾಲ್ ರಿವ್ಯೂ ಈ ಥರ ಪ್ಲೇಸ್ಗಳಲ್ಲಿ. ಈಗ ಲೈಕ್ ನಾಟಿ ಸ್ಟೈಲ್, ನಮ್ಮ ಒಂದು ದೇಸಿ ಸ್ಟೈಲ್ ಆಗಿರ್ಬೋದು, ಈ ಥರದ್ರಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಮೇನ್ ಕೋರ್ಸಸ್ಸು. ಇಲ್ಲೆಲ್ಲ ಸ್ಟಾರ್ಟರ್ಸ್ಗಳನ್ನ ಟ್ರೈ ಮಾಡೋದಕ್ಕೆ ಬರಬೇಕು, ಅಷ್ಟು ಬಿಟ್ಟರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ವಾಟ್ ಐ ಫೆಲ್ಟ್ ಇನ್ ದ ಪಾಮ್ಸ್ ಅಂದರೆ ಕ್ವಾಂಟಿಟಿ ತುಂಬ ಕಮ್ಮಿ ಇದೆ. ಸ್ಟಾರ್ಟರ್ಸ್ ಆಗಿರ್ಬೋದು ಅಥವಾ ಎನಿಥಿಂಗ್ ಇಫ್ ಯು ಆರ್ಡರ್ ಇನ್ ಅ ಸ್ಟಾರ್ಟರ್ ಸೆಷನ್, ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು, ಕ್ವಾಂಟಿಟಿ ಈಸ್ ಟೂ ಲೆಸ್. ಸೊ ನನಗೆ
ನಾವು ಕೊಡೋ ಪ್ರೈಸ್ಗೆ ವಿಚ್ ಇಸ್ ನಾಟ್ ವರ್ತ್ ಅಂತ ಅನ್ನಿಸ್ತು. ಪ್ರೈಸ್ ವೈಸ್ ತುಂಬಾ ಕಾಸ್ಟ್ಲಿ ಇದೆ. ಯೂಶ್ವಲಿ ನೀವು ಬೇರೆ ಬ್ರೀವ್ ಕಿಚನ್ಸ್ಗಳೆಲ್ಲ ಹೇಗಿರುತ್ತೋ ಅಥವಾ ಕೆಲವೊಂದು ಪಬ್ಸ್ಗಳೆಲ್ಲ ಹೇಗಿರುತ್ತೋ ಪ್ರೈಸಸ್ಸು ಅದೇ ಥರನೇ ಇದೆ, ಕಮ್ಮಿ ಅಂತ ಏನಿಲ್ಲ. ಸೊ ನಾನ್ ವೆಜ್ಗೆಲ್ಲ ಆಲ್ಮೋಸ್ಟ್ ಮಟನ್ಗೆಲ್ಲ 450 ಹಾಗೆಲ್ಲ ಇದೆ, ಆ್ಯಂಡ್ ಫಾರ್ ಚಿಕನ್ ಸ್ಟಾರ್ಟರ್ಸ್ಗೆಲ್ಲ 395 ಸಮಥಿಂಗ್ ಆ ಥರ ಇಟ್ಟಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೊ ಕ್ವಾಂಟಿಟಿ ಈಸ್ ವರ್ತ್ ಅಂತ ಅನಿಸಿಲ್ಲ ನನಗೆ. ಸೊ ವಿ ಆಲ್ಮೋಸ್ಟ್ ಫಿನಿಶ್ಡ್ ಅವರ್ ಡಿನ್ನರ್ ಆ್ಯಂಡ್ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಸೊ ಶ್ರೀನಿಕಾ ಇದ್ದರೆ ತುಂಬ ಕಾಮಾಗಿ ನಾವು ಕೂತ್ಕೊಂಡು ತಿನ್ನೋದಕ್ಕಾಗಲ್ಲ. ಆಮೇಲೆ ಈ ಥರ ಪ್ಲೇಸಸ್ಗಳಿಗೆ ನಾನು ಅವಳನ್ನ ಕರ್ಕೊಂಡು ಬರೋದಕ್ಕೂ ನನಗೆ ಇಷ್ಟ ಆಗೋಲ್ಲ. ಯಾಕಪ್ಪ ಅಂದರೆ ಸುಮ್ಮನೆ ಲೈಕ್ ಸ್ಮೋಕಿಂಗ್ ಝೋನ್ಸ್ ಎಲ್ಲ ಇರುತ್ತೆ. ಐ ಡೋಂಟ್ ನಾನು ಸ್ವಲ್ಪ ಪ್ರೊಟೆಕ್ಟಿವ್ ಆಗೇ ಯೋಚನೆ ಮಾಡ್ತೀನಿ ಶ್ರೀನಿಕಾ ಅಂತ ಬಂದರೆ. ಸೊ ಅವಳಿಗಿದೆಲ್ಲ ಆಬ್ವಿಯಸ್ ಅಂತ ಅನ್ನಿಸ್ಬಾರ್ದು. ಸೊ ಹಾಗಾಗಿ ಐ ವಿಲ್ ನಾಟ್ ಎನ್ಕರೇಜ್ ಆರ್ ಎಂಟರ್ಟೈನ್ ಇನ್ ಸಚ್ ಥಿಂಗ್ಸ್. ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಬಂದು ಈ ಥರ ಒಂದು ಬ್ಯೂಟಿಫುಲ್ಲಾಗಿ ಸೆಟಪ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಇಟ್ಸ್ ಕಂಪ್ಲೀಟ್ಲಿ ಓಪನ್ ಸ್ಪೇಸ್. ಇಲ್ಲಿ ತುಂಬ ಸ್ಮೋಕಿಂಗೆಲ್ಲ ಸ್ಮೆಲ್ಲು ಅಥವಾ ಸ್ಮೋಕ್ ಮಾಡ್ತಿದ್ದವ್ರು ಜಾಸ್ತಿ ಇದ್ದರು. ಸೊ ಹಾಗಾಗಿ ನನಗೆ ಅಷ್ಟೊಂದು ಸ್ಮೆಲ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾವು ಕೆಳಗಡೆನೇ ಕೂತ್ಕೊಂಡಿದ್ವಿ ಆ್ಯಂಡ್ ಮೇಲ್ಗಡೆ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಹೆಂಗಿದೆ ಏನು ಅಂತೆಲ್ಲ ಅಂದ್ಬಿಟ್ಟು. ಸೊ ಓವರಾಲಾಗಿ ತುಂಬ ಚೆನ್ನಾಗಿದೆ. ವಾಶ್ರೂಮ್ಸ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ವೆಲ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫುಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಫ್ಟರ್ ಅವರ್ ಹೆವಿ ಡಿನ್ನರ್ ವಿ ಕೇಮ್ ಬ್ಯಾಕ್ ಹೋಮ್. ಆಮೇಲೆ ಮಲ್ಕೊಂಡು ಎದ್ದು ನೆಕ್ಸ್ಟ್ ಡೇ ರಾಮನವಮಿ ಇತ್ತು. ಸೊ ಆಬ್ವಿಯಸ್ಲಿ ನಮ್ಮದು ಈ ಯುಗಾದಿ ಆದಮೇಲಿಂದ ನಾವು ಹಬ್ಬಗಳನ್ನು ಮಾಡ್ಬೋದು. 1 ಇಯರ್ ಕಂಪ್ಲೀಟಾಗಿ ನಾವು ಯಾವ ಹಬ್ಬನೂ ಮಾಡೋ ಹಂಗಿರಲಿಲ್ಲ. ಸೊ ನಮ್ಮ ಮಾವ ತೀರ್ಕೊಂಡು ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಹಾಗಾಗಿ ಇದ್ರ ಮೇಲೆ ನಾವು ಹಬ್ಬನ ಮಾಡ್ಬೋದು. ಸೊ ಹಾಗಾಗಿ ರಾಮನವಮಿಗೆ ನಾನು ಆಬ್ವಿಯಸ್ಲಿ ಪಾನಕ ಮತ್ತು ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮು ಈ ಮಸ್ಕ್ ಮೆಲನ್ ಪಾನಕ ಮಾಡ್ತಿರೋದು. ತುಂಬ ಕಡೆ ನೋಡಿದ್ದೀನಿ ಮಸ್ಕ್ ಮೆಲನ್ ಪಾನಕ ಮಾಡೋದು. ಸೊ ಮಾಮೂಲಿ ಬೆಲ್ಲ ಹಾಕಿ ಪಾನಕ ಮಾಡೋದಕ್ಕಿಂತ ಮಸ್ಕ್ ಮೆಲನ್ ಹಾಕಿದ್ರೆ ಸ್ವಲ್ಪ ಕೂಲಿಂಗ್ ಏಜೆಂಟು ಇರುತ್ತೆ, ತುಂಬ ಹೈಡ್ರೇಟಿಂಗ್ ಎಫೆಕ್ಟು ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಸ್ಕ್ ಮೆಲನ್ದೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಮಜ್ಜಿಗೆನೂ ಮಾಡಬೇಕಿತ್ತು ಅನಿಸುತ್ತೆ. ನಾನು ಮಜ್ಜಿಗೆ ಒಂದು ಮಾಡಿರಲಿಲ್ಲ ದೇವ್ರ ನೈವೇದ್ಯಕ್ಕೆ. ಸೊ ಮಸ್ಕ್ ಮೆಲನ್ನ ನಾನು ಒಂದು ದೊಡ್ಡ ದೊಡ್ಡ ಪೀಸಸನ್ನು ಕಟ್ ಮಾಡಿಕೊಂಡು ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡೆ. ಒಂದು ಸ್ವಲ್ಪ ಕಾಲು ಭಾಗ ಮಸ್ಕ್ ಮೆಲನ್ನ ತೆಗೆದಿಟ್ಕೊಂಡು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡೆ. ಬಿಕಾಸ್ ಅದು ಕುಡಿಬೇಕಾದ್ರೆ ಮಿಡ್ಲಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಯುವರ್ ಆಪ್ಷನಲ್. ನಿಮಗೆ ಬೇಕಾದರೆ ಆ ಥರ ಮಾಡ್ಕೋಬೋದು, ಬೇಡ ಅಂದರೆ ಹಂಗೆ ಬಿಡ್ಬೋದು. ಸೊ ನಾನು ಆ ಥರ ಮಾಡಿದ್ದೀನಿ. ನನಗಿಷ್ಟ ಆಗುತ್ತೆ ಆ ಥರ ಮಿಡಲಲ್ಲಿ ಪಲ್ಪ್ ಥರ ಸಿಗೋದು. ಸೊ ಇವಾಗ ನಾನು ಒಂದು ಸ್ವಲ್ಪ ಹೊತ್ತು ಬೆಲ್ಲನ ಒಂದು ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ನೀಟಾಗಿ ಸೋಸ್ಕೊಂಡು ಮತ್ತು ರುಬ್ಬಿರೋ ಅಂಥ ಮಸ್ಕ್ ಮೆಲನ್ನ ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು. ಲೈಕ್ ನಾನು ಮತ್ತು ಮೇಘರಾಜ್ ಅವ್ರು ಇಬ್ಬರೇ ಇದ್ದಿದ್ದರಿಂದ ನಾನು ಸ್ವಲ್ಪ ಕಮ್ಮಿನೇ ನೀರು ಆ್ಯಡ್ ಮಾಡ್ಕೊಂಡಿದ್ದು. ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ಮಾಲಾಗಿ ಕಟ್ ಮಾಡ್ಕೊಂಡಿರ್ತೀರಲ್ವ ಮಸ್ಕ್ ಮೆಲನ್ನು, ಅದನ್ನು ಕೂಡ ನೀವು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂಚೂರು ಬೇಕಾದರೆ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ, ಬಿಕಾಸ್ ಸ್ವೀಟ್ ಇರುತ್ತಲ್ವ. ಬೇಕಾದರೆ ಒಂದೇ ಒಂದು ಚಿಟಿಕೆ ಸಾಲ್ಟನ್ನ ಆ್ಯಡ್ ಮಾಡ್ಕೋಬೋದು. ಸೊ ತಂಪಿನ ಬೀಜನ ನೆನೆಸಿಟ್ಕೊಂಡಿದ್ದೆ, ಲೈಕ್ ಬ್ಯಾಸಲ್ ಸೀಡ್ಸ್ ಅಂತ ಹೇಳ್ತಾರಲ್ಲ ಅದು. ಇಟ್ ಈಸ್ ಗುಡ್ ಫಾರ್ ಡೈಜೆಷನ್ ಇಶ್ಯೂಸ್ ಏನಾದರೂ ಇದ್ದರೆ ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಆಲ್ಸೋ ಸ್ವಲ್ಪ ಬಾಡಿನ ಕೂಲ್ ಮಾಡುತ್ತೆ. ಸೊ ಮಸ್ಕ್ ಮೆಲನ್ ಜೊತೆಗೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜಿಂಜರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟಿಗೆ ನಿಮಗೆ ಹೆಂಗೆ ಬೇಕೋ ಆ ಥರ, ಲೈಕ್ ಸ್ಟ್ರಾಂಗ್ ಜಿಂಜರ್ನ ನೀವು ಹಾಕೋಬೋದು. ತುಂಬ ಆ್ಯಸಿಡಿಟಿ ಆ ಥರ ಎಲ್ಲ ಇತ್ತು ಅಂದರೆ ಬಾಡಿನೂ ಕೂಲಾಗಿ, ಪ್ಲಸ್ ನಿಮಗೆ ಸ್ವಲ್ಪ ಏನಂತಾರೆ ಆ್ಯಸಿಡ್ ಸ್ವಲ್ಪ ಕಡಿಮೆ ಆಗುತ್ತೆ, ನೀಟಾಗಿ ತೇಗೆಲ್ಲ ಬರುತ್ತೆ. ಅದು ಬಿಟ್ಟರೆ ಈ ಕೋಸಂಬರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಲ್ಮೋಸ್ಟ್ ಬೆಳಿಗ್ಗೆ ನಾನು ಎದ್ದ ತಕ್ಷಣವೇ ನೆನೆಸಿಟ್ಟಿದ್ದೆ ಹೆಸರು ಬೇಳೆನ. ಸೊ ಹೆಸರು ಬೇಳೆಗೆ ನೀವು ಕೋಸಂಬರಿನ ಹೇಗೆ ಬೇಕಾದರೂ ಮಾಡ್ಕೋಬೋದು. ಲೈಕ್ ನಿಮ್ಮ ಹೆಲ್ತ್ ಕನ್ಸರ್ನ್ ಅಥವಾ ನಿಮ್ಗೆ ಯಾವ ಥರ ವೆಜಿಟೇಬಲ್ಸ್ಗಳು ಇಷ್ಟ ಆಗುತ್ತೆ ಆ ಥರ ವೆಜ್ಜೀಸ್ಗಳನ್ನೆಲ್ಲ ನೀವು ಇಲ್ಲಿ ಹಾಕೋಬೋದು ಕೋಸಂಬರಿಗೆ. ನಾನು ಕ್ಯಾರೆಟ್ನ ಹೆಚ್ಕೊಂಡು ಮತ್ತು ಕ್ಯಾರೆಟ್ನ ತುರ್ಕೊಂಡು ಮತ್ತು ಕುಕ್ಕುಂಬರ್ನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನೇನು ನಾನು ಹಾಕಿಲ್ಲ. ಸ್ವಲ್ಪ ಲೈಮ್ ಸಿರಪ್ ಹಾಕಿ
ಹಸಿಮೆಣಸಿನ್ಕಾಯಿ ಮತ್ತು ಸಾಸಿವೆ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ನನಗಿಷ್ಟೇ ಸಾಕಾಗಿತ್ತು. ನೀವು ಇದಕ್ಕೆ ಬೇಕಾದರೆ ಚೆನ್ನ ಹಾಕ್ಬೋದು ಅಥವಾ ಚಿಕ್ ಪೀಸ್ ಹಾಕ್ಬೋದು, ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸಲಾಡ್ ಇಟ್ ಈಸ್ ಅಲ್ಟಿಮೇಟ್ಲಿ ಅ ಹೆಲ್ದಿ ವರ್ಷನ್ ಆಫ್ ಈಟಿಂಗ್ ಅಂತಲೇ ಹೇಳ್ಬೋದು. ಸೊ ದೇವ್ರ ಪ್ರಸಾದಕ್ಕೆ ಬರೀ ನಾನು ಕೋಸಂಬರಿನೇ ಮಾಡಿದೆ. ಯೂಶ್ವಲಿ ನಾನು ಪ್ರೀವಿಯಸ್ ಡೇ ಚೆನ್ನಾದು ಮಾಡಿದ್ದೆ ಸಲಾಡು. ಸೊ ತುಂಬ ಚೆನ್ನಾಗಿ ಸ್ವಲ್ಪ ಕಮ್ಮಿ ಜನನೇ ಇದ್ದರೆ ಎಲ್ಲನೂ ಓವರ್ಲೋಡಾಗಿ ಹಾಕ್ಕೊಳ್ಳಿ. ಲೈಕ್ ಕ್ಯಾರೆಟ್ಸ್ ಆಗಿರ್ಬೋದು, ಕುಕುಂಬರ್ಸ್ ಆಗಿರ್ಬೋದು, ಇದನ್ನೆಲ್ಲ ಓವರ್ಲೋಡಾಗಿ ಹಾಕ್ಕೊಳ್ಳಿ. ಇಟ್ ಲುಕ್ಸ್ ಸೋ ಯಮ್ಮಿ. ಸೊ ಅದಾದಮೇಲೆ ದೇವ್ರ ಪೂಜೆ ಮಾಡಬೇಕು. ಆ್ಯಂಡ್ ಆದಷ್ಟು ದೇವ್ರ ಪೂಜೆಗೆ ಆಗಿರ್ಬೋದು ಅಥವಾ ದೇವರ ಒಂದು ನೈವೇದ್ಯಕ್ಕಾಗಿರ್ಬೋದು ಬೆಳ್ಳಿ ಬಟ್ಲುಗಳನ್ನು ಯೂಸ್ ಮಾಡಿ ದೀಪ ಹಚ್ಬೇಕಾದ್ರೂ ಅಷ್ಟೇ ಬೆಳ್ಳಿ ಬಟ್ಲುಗಳನ್ನು ಬೆಳ್ಳಿ ದೀಪಗಳನ್ನು ಯೂಸ್ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳಿರೋದನ್ನು ನಾನು ಕೇಳಿದ್ದೀನಿ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ದೇವರ ಒಂದು ನೈವೇದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದು ಒಂದು ಬೆಳ್ಳಿ ಬಟ್ಲು ಮತ್ತು ಒಂದು ಬೆಳ್ಳಿ ಲೋಟ. ಸೊ ಇದು ಎರಡರಲ್ಲೂ ನಾನು ಯೂಶ್ವಲಿ ದೇವ್ರ ಪೂಜೆ ಅಥವಾ ದೇವರ ನೈವೇದ್ಯಕ್ಕೆ ಏನಾದರೂ ಇಡಬೇಕು ಅಂತಂದರೆ ಇದರಲ್ಲೇ ನಾನು ಇಡೋದು. ಸೊ ಹಾಗಾಗಿ ನನಗೆ ಯಾರೋ ಒಬ್ಬರು ಹೇಳಿರೋದು. ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಹೊರಗಡೆನೂ ಅಷ್ಟೇ ಹೋಗಿ ದೇವಸ್ಥಾನ ಹತ್ರ ಎಲ್ಲ ಆಲ್ಮೋಸ್ಟ್ ತುಂಬ ಏರಿಯಾಗಳಲ್ಲಿ ಈ ಥರ ಕೋಸಂಬರಿ ಮತ್ತು ಪಾನಕ ಮಜ್ಜಿಗೆ ಎಲ್ಲನೂ ಕೊಡ್ತಾರೆ. ಬಟ್ ವೈಲ್ ಡ್ರಿಂಕಿಂಗ್ ಬಿ ಕೇರ್ಫುಲ್. ಲೈಕ್ ಅವ್ರು ಯಾವ ನೀರು ಯೂಸ್ ಮಾಡಿರ್ತಾರೋ ಪಾನಕ ಮಾಡೋದಕ್ಕೆ ಎಲ್ಲರೂ ಒಳ್ಳೆ ನೀರು ಯೂಸ್ ಮಾಡಿರಲ್ಲ. ಸೊ ಟ್ಯಾಪ್ ವಾಟರ್ನ ತಂದು ಹಾಕ್ಬಿಟ್ಟಿರ್ತಾರೆ. ಸೊ ಕುಡಿಯೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡಿಬಿಟ್ಟು ಕುಡೀರಿ. ಅದಾದಮೇಲೆ ನಮ್ಮ ಮನೇಲೂ ದೇವ್ರ ಪೂಜೆ ಎಲ್ಲ ಮುಗೀತು. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಹೊಸ ಒಂದು ಸಬ್ಜೆಕ್ಟ್ನ ತಗೊಂಡು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಬಾಯ್.